ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬೀಟ್ರೂಟ್ ಪಲ್ಯ ಹಾಗೆ ಬೀಟ್ರೂಟ್ನ ಜ್ಯೂಸ್ ಯಾವ ಥರ ಮಾಡೋದಂತೇಳಿ ತೋರಿಸಿಕೊಡ್ತಾ ಇದ್ದೇನೆ. ಬೀಟ್ರೂಟ್ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು. ಅಂದರೆ ನಮ್ಮ ಬಾಡಿಯಲ್ಲಿ ಹಿಮೋಗ್ಲೋಬಿನ್ನನ್ನು ಇಂಪ್ರೂವ್ ಮಾಡುತ್ತದೆ. ಹಾಗೆಯೇ ನಮ್ಮ ಸ್ಕಿನ್ ಗ್ಲೋಯಿಂಗಿಗೆ ಸಹ ಇದು ತುಂಬ ಒಳ್ಳೆಯದು. ನಾನಿಲ್ಲಿ ಮೀಡಿಯಮ್ ಸೈಜಿದ್ದು ಬೀಟ್ರೂಟ್ ತಗೊಂಡಿದ್ದೇನೆ. ಅದರ ಸಿಪ್ಪೆಯನ್ನು ತೆಗೆದುಕೊಂಡಿದ್ದೇನೆ. ನಂತರ ನೀರಲ್ಲಿ ಚೆನ್ನಾಗಿ ತೊಳೆದು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿಟ್ಟುಕೊಂಡಿದ್ದೇನೆ. ತುರಿದು ಸಹ ಮಾಡ್ಬೋದು. ತುರಿದು ಮಾಡಿದರೆ ಅಷ್ಟು ಟೇಸ್ಟ್ ಬರೋದಿಲ್ಲ ಪಲ್ಯ. ಹಾಗೆ ಇದರಲ್ಲಿ ಒಂದು ಚಿಕ್ಕ ಪೀಸನ್ನು ಜ್ಯೂಸಿಗೆ ಅಂತೇಳಿ ತೆಗೆದಿಟ್ಟುಕೊಂಡಿದ್ದೇನೆ. ಕೆಲವೊಂದು ಸಲ ಮಕ್ಕಳು ಪಲ್ಯವನ್ನು ಅಷ್ಟು ಇಷ್ಟಪಡೋದಿಲ್ಲ, ಆವಾಗ ನಮಗೆ ಈ ಥರ ಜ್ಯೂಸ್ ಮಾಡಿ ಕೊಡ್ಬೋದು. ಮೊದಲಿಗೆ ನಾವು ಪಲ್ಯವನ್ನು ಮಾಡುವ. ಅದಕ್ಕೆ ಅಂತೇಳಿ ನಾನು ಮೀಡಿಯಮ್ ಸೈಜಿದ್ದು ಈರುಳ್ಳಿ ತಗೊಂಡಿದ್ದೇನೆ. ಅದರಲ್ಲಿ ಅರ್ಧ ಈರುಳ್ಳಿಯನ್ನು ಅಷ್ಟೇ ಯೂಸ್ ಮಾಡಿದ್ದೇನೆ. ಅಂದರೆ ಸ್ವಲ್ಪ ಬೀಟ್ರೂಟ್ ಇರೋದ್ರಿಂದ ಅರ್ಧ ಈರುಳ್ಳಿ ಸಾಕಾಗ್ತದೆ. ಅದನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಂಡ್ರೆ ಆಯಿತು. ನಂತರ 2 ರಿಂದ 3 ಬೆಳ್ಳುಳ್ಳಿ ತಗೊಂಡಿದ್ದೇನೆ. ಅದನ್ನು ಹೀಗೆ ಜಜ್ಜಿಕೊಂಡಿದ್ದೇನೆ. ಹಾಗೆ 2 ಕಾಯಿ ಮೆಣಸು ತಗೊಂಡಿದ್ದೇನೆ. ಅದನ್ನು ಸಹ ಹೀಗೆ ದೊಡ್ಡ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಂಡ್ರೆ ಆಯಿತು. ಮತ್ತು ಒಂದು ಬಾಣಲೆಗೆ 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿದ್ದೇನೆ. ಸಾಸಿವೆ, ಬೆಳ್ಳುಳ್ಳಿ, ಉದ್ದಿನಬೇಳೆ, ಕರಿಬೇವು ಸೊಪ್ಪು ಹಾಗೆ ಈರುಳ್ಳಿ ಮತ್ತು ಕಾಯಿ ಮೆಣಸು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಹೀಗೆ ಫ್ರೈ ಆದ ನಂತರ ನಾವು ಕಟ್ ಮಾಡಿಟ್ಟಂತಹ ಬೀಟ್ರೂಟನ್ನು ಹಾಕಿ ಒಂದು ಅರ್ಧ ಸೆಕೆಂಡ್ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಣಸೆ ರಸವನ್ನು ಹಾಕಿ ಒಂದು 2 ನಿಮಿಷಗಳ ಕಾಲ ಬೇಯಲಿಕ್ಕೆ ಇಟ್ಟರೆ ಆಯಿತು. ಹೀಗೆ ಅದು ಬೇಯ್ತಾ ಇರುವಾಗ ನಾವು ಜ್ಯೂಸಿಗೆ ರೆಡಿ ಮಾಡುವ. ಹಾಗೆ ಜ್ಯೂಸ್ ಮಾಡಲಿಕ್ಕೆ ಪುದೀನ ಸೊಪ್ಪು ಬೇಕು. ಅದಕ್ಕೋಸ್ಕರ ನಾನು ಪುದೀನ ಸೊಪ್ಪಿಗೆ ಅಂತೇಳಿ ಬಂದೆ. ಪುದೀನ ಸೊಪ್ಪು ನಮ್ಮ ಡೈಜೆಷನ್ಗೆ ಸಹ ತುಂಬ ಒಳ್ಳೆಯದು. ಪುದೀನ ಸೊಪ್ಪು ಬೀಟ್ರೂಟ್ ಜ್ಯೂಸಿಗೆ ಹಾಕಿದರೆ ಅದರ ಫ್ಲೇವರ್ ಸಹ ಚೇಂಜ್ ಆಗ್ತದೆ. ನೋಡಿ, ಇಷ್ಟು ಸಾಕಾಗ್ತದೆ ಪುದೀನ ಸೊಪ್ಪು. ಅಂದರೆ ಒಂದೇ ಗ್ಲಾಸ್ ಜ್ಯೂಸ ಮಾಡೋದ್ರಿಂದ. ನಂತರ ಒಂದು ಜಾರಿಗೆ ಬೀಟ್ರೂಟು, ಪುದೀನ ಸೊಪ್ಪು ಹಾಗೆ 1-2 ಸ್ಪೂನು ಸಕ್ಕರೆ ಹಾಕಿದ್ದೇನೆ. ಇದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ ನೀರು ಹಾಕಿ. ಸಕ್ಕರೆ ಬೇಕಾದರೆ ಜಾಸ್ತಿ ಹಾಕ್ಬೋದು. ನಂತರ ಒಂದು ಗ್ಲಾಸಿಗೆ ಹೀಗೆ ಸೋಸಿಕೊಂಡ್ರೆ ಆಯಿತು. ಹೀಗೆ ಸೋಸಿದ ನಂತರ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕಿ ಪುನಃ ಸೋಸಿಕೊಂಡ್ರೆ ಆಯಿತು. ಅಂದರೆ ತುಂಬ ದಪ್ಪ ಇದ್ದರೆ ಅಷ್ಟು ಚೆಂದ ಆಗೋದಿಲ್ಲ ಜ್ಯೂಸು. ಅದಕ್ಕೋಸ್ಕರ ಇಷ್ಟು ನೀರನ್ನು ಹಾಕಿದರೆ ಆಯಿತು. ನೋಡಿ, 1 ಗ್ಲಾಸ್ ಆಯಿತು. ಸೇಮ್ ಗ್ರೇಪ್ ಜ್ಯೂಸಿನ ಹಾಗೆ ಕಾಣ್ತದೆ ಈಗ ನೋಡುವಾಗ. ಇವಾಗ ನಾವು ಅದಕ್ಕೆ ಸ್ವಲ್ಪ ಲಿಂಬೆ ರಸವನ್ನು ಹಾಕುವ. ಸ್ವಲ್ಪ ಹಾಕಿದರೆ ಸಾಕು. ನಂತರ ಒಂದು ಚಿಕ್ಕ ಐಸ್ ಕ್ಯೂಬನ್ನು ಸಹ ಹಾಕಿದರೆ ಆಯಿತು. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ಅಂದರೆ ಲಿಂಬೆ ರಸ ಹಾಕಿರ್ತೇವಲ್ಲ ಅದಕ್ಕೋಸ್ಕರ. ನಂತರ ಅದರ ಮೇಲೆ ಒಂದು ಚಿಕ್ಕ ಪೀಸ್ ಪುದೀನ ಸೊಪ್ಪನ್ನು ಹಾಕಿದರೆ ಈಗ ನೋಡಿ ಜ್ಯೂಸ್ ರೆಡಿ ಆಯಿತು. ಇವಾಗ ನಾವು ಬೇಯಲಿಕ್ಕಿಟ್ಟಂತಹ ಪಲ್ಯ ಬೆಂದಿದೆ. ಇದಕ್ಕೆ ನಾವು ಕಾಯಿ ತುರಿ ಹಾಕಿದರೆ ಆಯಿತು. ಇವಾಗ ಬೇಕಾದರೆ ನಿಮಗೆ ಉಪ್ಪನ್ನು ಬೇಕಾದರೆ ಹಾಕ್ಬೋದು. ಇದು ಉಪ್ಪು ಸರಿಯಾಗಿದೆ, ಅದಕ್ಕೋಸ್ಕರ ನಾನು ಉಪ್ಪೇನು ಹಾಕಲಿಕ್ಕೆ ಹೋಗಲಿಲ್ಲ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು. ಇವಾಗ ನಮ್ಮ ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ. ಇವತ್ತಿನ ವಿಡಿಯೋ ಹೇಗಿತ್ತು? ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.